ಹಮ್ಮಿಕೊಂಡಿದ್ರೆ ಇದ್ರ ಬಗ್ಗೆ ಏನ್ ಹೇಳಿಕೆ ಇಷ್ಟ? ಜನವರಿ 26 ಸಂಗೊಳ್ಳಿ ರಾಯಣ್ಣವರು ಈ ಭಾರತ ದೇಶದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಗೆರಿಲ್ಲಾ ಯುದ್ಧದ ಮೂಲಕ ಬ್ರಿಟಿಷರ ಕಚೇರಿಗಳನ್ನು ಧ್ವಂಸ ಮಾಡೋದ್ರ ಮುಖಾಂತರ ಬಹುಶಃ ನಂದಗಡ್ ಇರ್ಬೋದು, ಸಂಪಗಾವಿ ಇರ್ಬೋದು, ಖಾನಾಪುರ, ಬೆಳಗಾವಿ, ಕಿತ್ತೂರು ಈ ಭಾಗದಲ್ಲಿ ಬ್ರಿಟಿಷ್ ಕಚೇರಿಗಳನ್ನು ಬೆಂಕಿ ಹಚ್ಚೋದ್ರ ಮೂಲಕ ಇಡೀ ದೇಶದಲ್ಲಿ ಪ್ರಪ್ರಥಮ ಸ್ವತಂತ್ರ ಹೋರಾಟಗಾರ ಯಾರಂದ್ರೆ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥ ಒಂದು ಬಿರುದು ಇವತ್ತು ನಮ್ಮ ರಾಯಣ್ಣಗೆ ಸಿಕ್ಕಿದ್ದು ನಮಗೆಲ್ಲ ಕನ್ನಡಿಗರಿಗೆ ಅಭಿಮಾನವಾಗಿದೆ. ಅವರನ್ನು ನೇಣಗಂಬ ಏರಿಸಿರ್ತಕ್ಕಂಥ ದಿವಸ 1831 ಜನವರಿ 26. ನಾಳೆ ಸೋಮವಾರ ದಿನಕ್ಕೆ 195 ವರ್ಷ ಆಯ್ತು ರಾಯಣ್ಣನನ್ನು ಬ್ರಿಟಿಷರು ಬಲಿ ತೆಗೆದುಕೊಂಡ. ರಾಯಣ್ಣನ ತ್ಯಾಗ, ಬಲಿದಾನ, ಅವ್ರ ಶೌರ್ಯವನ್ನು ಮುಂದಿನ ಯುವ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ಗುರುತು ಮಾಡೋದ್ರ ಮುಖಾಂತರ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಈ ದೇಶದ ಒಂದು ಸ್ವತಂತ್ರದ ಒಂದು ನಿಟ್ಟಿನಲ್ಲಿ ಅವ್ರ ಹೆಸರು ಅಜರಾಮರವಾಗಿರ್ತಕ್ಕಂಥದ್ದು. ಸೂರ್ಯಚಂದ್ರ ಇರುವವರೆಗೂ ಕೂಡ ಅವರಿಬ್ಬರ ಹೆಸರು ಮತ್ತು ಅವ್ರ ಜೊತೆ ಇರ್ತಕ್ಕಂಥ ಸಾವಿರಾರು ಜನ ಇವತ್ತು ದೇಶಕ್ಕಾಗಿ ಲಕ್ಷಾಂತರ ಜನ ರಕ್ತ ಚೆಲ್ಲೋದ್ರ ಮೂಲಕ ಸ್ವತಂತ್ರ ಪಡೆದಿರ್ತಕ್ಕಂಥ ದೇಶ. ಆ ಕಾರಣವಾಗಿ ಚೆನ್ನಮ್ಮ ವೃತ್ತದಲ್ಲಿ ಜನವರಿ 26 ಸಾಯಂಕಾಲ ಒಂದು ಮಲ್ಲಕಂಬ ಪ್ರದರ್ಶನ ಮತ್ತು ಕಲ್ಲು ಸಂಗ್ರಹಣೆ ಎತ್ತುವ ಒಂದು ಪ್ರದರ್ಶನ, ಅದ್ರ ಜೊತೆಗೆ ಚೆನ್ನಮ್ಮ ಪ್ರಶಸ್ತಿ ಮತ್ತು ರಾಯಣ್ಣ ಪ್ರಶಸ್ತಿ ಈ ಸಮಾರಂಭ ಉದ್ಘಾಟನೆಯನ್ನು ನಮ್ಮ ವಿಜಯಾನಂದ ಕಾಶ್ಯಪ್ನವರವರು, ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಎಲ್ಲ ಪಕ್ಷದ ಶಾಸಕರುಗಳು, ಮಹಾಪೌರರು, ಉಪಮಹಾಪೌರರು, ವಿವಿಧ ಇಲಾಖೆ ಪೊಲೀಸ್ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಲ್ಲರಿಗೂ ಕೂಡ ನಾವು ಕರೆದು ಸನ್ಮಾನ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದೀವಿ. ಆ ಪ್ರಕಾರವಾಗಿ ಇಡೀ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ವಿಶೇಷವಾಗಿ ಗ್ರಾಮಾಂತರ ತಾಲೂಕಿನಲ್ಲಿ ಈ ವರ್ಷ ಹೋರಾಟದ ಹಾದಿಯಲ್ಲಿ ನಾವಿದ್ದೀವಿ. 4 ವಿಮಾನ ನಿಲ್ದಾಣಗಳಿಗೆ ಕನ್ನಡಿಗರ ಹೆಸರನ್ನು ನಾಮಕರಣ ಮಾಡ್ಬೇಕಂತ ಏನು ಹೋರಾಟ ಪ್ರಾರಂಭವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಪ್ರಪ್ರಥಮ ಬಾರಿಗೆ ಇಡೀ ಧಾರವಾಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕಿನಲ್ಲಿ ಇವತ್ತು ಸಲ ಗುರುತು ಮಾಡಿ ರಾಯಣ್ಣ ಚೆನ್ನಮ್ಮನ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಆ ಪ್ರಕಾರವಾಗಿ ಕಾರ್ಯಕ್ರಮ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಧನ್ಯವಾದ.